ನಿಮ್ಗೆ ನೀವು ಹೆಲ್ಮೆಟ್ ಹಾಕಿಲ್ಲ ಫೈನ್ ಕಟ್ರಿ ಅಥವಾ ಗಾಡಿ ಸೈಡ್ ಹಾಕ್ರಿ ಅಂತೇಳಿ ಯಾರು ನಿಲ್ಸಲ್ಲ. ಬೇರೆ ಜಿಲ್ಲೆಯಲ್ಲಿ ಓಡಾಡುವಂತವ್ರಾಗಿದ್ರೆ ಈ ಹೆಲ್ಮೆಟ್ ಅನ್ನೋದು ಕಡ್ಡಾಯ. ಏನ್ ಬಿಡ್ರಿ 2 ದಿನ ಹೇಳ್ತಾರೆ ಆಮೇಲೆ ಹೋಗುತ್ತೆ ಅನ್ನೋ ತರ ಇದ್ರೆ ಇದು ಆ ರೀತಿ ಅಲ್ಲ. ಖಂಡಿತ ನಿಮಗೆ ದಂಡ ಬೀಳೋದು ಗ್ಯಾರಂಟಿ. ಆದ್ರೆ ನಿಮ್ಮ ನಂಬರ್ ಪ್ಲೇಟ್ ಅನ್ನ ಕ್ಯಾಚ್ ಮಾಡಿ ನೇರವಾಗಿ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ. ಆತ್ಮೀಯ ಸ್ನೇಹಿತರೆ, ರೋಡಿಗಿಳಿಯೋ ಮೊದಲು ವಾಹನ ಸವಾರರು ಎಚ್ಚರಿಕೆಯಿಂದ ರೋಡಿಗಿಳಿಬೇಕು. ಅಂದ್ರೆ ಹೆಲ್ಮೆಟ್ ಇಲ್ಲದೆ ಈಗೇನಾದ್ರೂ ನೀವು ರಸ್ತೆಗಿಳಿದು ಅಥವಾ ಓಡಾಡ್ತಕ್ಕಂಥ ಸನ್ನಿವೇಶಗಳು ಏನಾದರೂ ಕಂಡ್ರೆ ಖಂಡಿತ ನಿಮಗೆ ದಂಡ ಬೀಳೋದು ಗ್ಯಾರಂಟಿ. ಅದ್ರ ಜೊತೆಗೆ ಒಂದಷ್ಟು ಹೊಸ ನಿಯಮಗಳನ್ನು ಪೊಲೀಸ್ ಇಲಾಖೆ ಈಗ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡೋ ಮೂಲಕ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೆ. ಏನು ಸಂಚಾರ ವ್ಯವಸ್ಥೆಯಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿರುತ್ತದೆ. ಏನು ಮೊದಲನೇದಾಗಿ ಈ ಹೆಲ್ಮೆಟ್ ಅನ್ನೋದು ಕಡ್ಡಾಯ. ಏನ್ ಬಿಡ್ರಿ 2 ದಿನ ಹೇಳ್ತಾರೆ ಆಮೇಲೆ ಹೋಗುತ್ತೆ ಅನ್ನೋ ತರ ಇದ್ರೆ ಇದು ಆ ರೀತಿ ಅಲ್ಲ. ಹೆಲ್ಮೆಟ್ ಕಡ್ಡಾಯ ಅಂದ್ರೆ ಕಡ್ಡಾಯ. ಯಾಕಂದ್ರೆ ಇಲ್ಲಿ ಯಾರೋ ಬಂದು ನಿಮ್ಮನ್ನ ಪೊಲೀಸರು ಹಿಡಿದ್ಬಿಟ್ಟು ರಸೀಟಿ ಹಾಕಿ ನಿಮ್ಗೆ ಫೈನ್ ಹಾಕಲ್ಲ. ಇಲ್ಲಿ ಯಾವ ರೀತಿ ಇದೆ ಅಂದ್ರೆ AI ಕ್ಯಾಮ್ರಾ ಅಳವಡಿಸಿದ್ದಾರೆ. AI ಕ್ಯಾಮ್ರಾ ಮೂಲಕ ನೀವು ವಾಹನದಲ್ಲಿ ಹೋಗುವಾಗ ನಿಮ್ಮ ವಾಹನದಲ್ಲಿ ನೀವು ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೇ ಇದ್ರೆ ಖಂಡಿತವಾಗಿ ನಿಮ್ಮ ಗಾಡಿಯ ನಂಬರ್ ಪ್ಲೇಟ್ ಅನ್ನ ಅಷ್ಟೊಂದು ಫಾಸ್ಟ್ ಆಗಿ AI ಕ್ಯಾಮ್ರಾ ಸೆರೆ ಹಿಡಿಯುತ್ತೆ. ಅದು ನೇರವಾಗಿ SP ಅವರ ಕಚೇರಿಯಲ್ಲಿರ್ತಕ್ಕಂತಹ ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಎಲ್ಲಾ ಕ್ಯಾಮ್ರಾಗಳ ಒಂದು ಪ್ರಿವ್ಯೂ ಆಗುತ್ತೆ. ಅಲ್ಲಿ ಯಾವ ಗಾಡಿಯಲ್ಲಿ ಒಂದು ವಾಹನ ಸವಾರರು ಈ ಹೆಲ್ಮೆಟ್ ಅನ್ನ ಧರಿಸಿರೋದಿಲ್ವೋ ಅವರಿಗೆ ಖಂಡಿತವಾಗಿ ಒಂದು ಫೈನ್ ಬೀಳುತ್ತೆ. ಅದು ಯಾವ ರೀತಿ ಅಂತಂದ್ರೆ ಇಲ್ಲಿ ಯಾರು ಬಂದು ನಿಮಗೆ ನೀವು ಹೆಲ್ಮೆಟ್ ಹಾಕಿಲ್ಲ ಫೈನ್ ಕಟ್ರಿ ಅಥವಾ ಗಾಡಿ ಸೈಡ್ ಹಾಕ್ರಿ ಅಂತೇಳಿ ಯಾರು ನಿಲ್ಸಲ್ಲ. ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ತೀರಿ. ಆದ್ರೆ ನಿಮ್ಮ ನಂಬರ್ ಪ್ಲೇಟ್ ಅನ್ನ ಕ್ಯಾಚ್ ಮಾಡಿ ನಿಮಗೆ ನೇರವಾಗಿ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ. ಈ ಚಲನ್ ಮೂಲಕ ನೀವು ದಂಡವನ್ನ ಕಟ್ಟಬೇಕಾಗುತ್ತೆ. ಈ ರೀತಿಯ ಒಂದು ನಿಯಮ ಈಗ ಹಾವೇರಿಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಹೇಳಿದೆ ನಾನು, ಏನ್ ಬಿಡ್ರಿ ಬಂದ್ರು ಮೊದ್ಲು ಅವಾಗೆಲ್ಲ ಹೇಳಿದ್ರು ಹೆಲ್ಮೆಟ್ ಕಡ್ಡಾಯ, 2 ದಿನ ಆಯ್ತು ಮತ್ತೆ ನಾವು ಅದೇ ರೀತಿ ಬರ್ತಾ ಇದ್ವಿ ಅನ್ನೋ ತರ ಇದ್ರೆ ಅದನ್ನ ಮರ್ತು ಬಿಡಿ. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳಲ್ಲ, ನೇರವಾಗಿ ದಂಡ ಮನೆಗೆ ಬರುತ್ತೆ. ಹಾಗಾಗಿ ಈಗ ನೀವು ವಾಹನ ಸವಾರರಾಗಿದ್ರೆ, ಹಾವೇರಿ ಜಿಲ್ಲೆಯಲ್ಲಿ ಓಡಾಡುವಂಥವರಾಗಿದ್ರೆ ಖಂಡಿತ ನಿಮ್ಮ ಹೆಲ್ಮೆಟ್ ಅನ್ನ ಧರಿಸಿ. ಅದು ನಿಮ್ಮ ಸೇಫ್ಟಿನೂ ಕೂಡ ಹೌದು. ಹೆಲ್ಮೆಟ್ ಅನ್ನು ಧರಿಸೋದ್ರಿಂದ ದಂಡದಿಂದ ಮುಕ್ತವಾಗ್ತೀರಿ, ದಂಡ ಬೀಳೋದಿಲ್ಲ. ಆಮೇಲೆ ಏನು ಈ ಸಂಚಾರ ವ್ಯವಸ್ಥೆಯಲ್ಲಿ ಅದರ ನಿಯಮಗಳನ್ನು ಕೂಡ ನೀವು ಪಾಲಿಸ್ದಂಗೆ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಒಟ್ಟು 3 ರಿಂದ 4 ನಿಯಮಗಳನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ SP ಯಶೋಧ ವಂಟಗೋಡಿ ಅವರು ಹಂಚಿಕೊಂಡಿರ್ತಕ್ಕಂಥದ್ದು. 2ನೇದು ಏನಂದ್ರೆ ಟ್ರಿಬಲ್ ಸೀಟು. 3 ಜನ ಹಾಕೊಂಡು ಇಲ್ಲೇ ಸ್ವಲ್ಪ ಹೋಗ್ಬೇಕಿತ್ತು, ಇವ್ನು ಡ್ರಾಪ್ ಕೊಡೋಕೆ ಬಂದೆ, ಹಾಗೆ ಏನು ಸಬೂಬ್ ಹೇಳೋ ಥರನೇ ಇಲ್ಲ. ಯಾಕಂತಂದ್ರೆ ನಿಮಗೆ ಇಲ್ಲಿ ಯಾಕಪ್ಪ 3 ಸೀಟ್ ಹಾಕಿದ್ಯಾ ಅಂತ ಯಾರು ಕೇಳಲ್ಲ. ನೀವು 3 ಸೀಟ್ ಹಾಕಿದ್ರೆ ನೀನು ದಂಡ ಕಟ್ಟು ಅಂತೇಳಿ ಅದನ್ನೂ ಕೇಳಲ್ಲ. ನೀವು 3 ಸೀಟ್ ಹಾಕಿದ್ರೆ, ನೀವು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅಲ್ಲಿ ನಿಮ್ಮ ಗಾಡಿ ನಂಬರ್ ಒಂದು AI ಕ್ಯಾಪ್ಚರ್ ಮಾಡುತ್ತೆ. ಆ ಕ್ಯಾಮ್ರಾ ಮೂಲಕ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಸಿಗುತ್ತೆ. ಅಲ್ಲಿಂದ ನಿಮ್ಮ ಗಾಡಿಯಲ್ಲಿ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಲ್ಲ ಆ ಗಾಡಿ ಅಡ್ರೆಸ್ಸಿಗೆ ನಿಮಗೆ ನೇರವಾಗಿ ನೋಟಿಸ್ ಬರುತ್ತೆ. ನೀವು ಈ ರೀತಿ ತಪ್ಪು ಮಾಡಿದ್ದೀರಿ, ನಿಮಗೆ ಅದರ ಒಂದು ಫುಟೇಜನ್ನು ಕೂಡ ತೋರಿಸ್ತಾರೆ ನಿಮಗೆ. ಯಾವಾಗಂದ್ರೆ ಯಾವಾಗ ನೀವು ಚಲನ್ ಕಟ್ಟಕ್ಕೆ ಹೋದ ನಾನು ತಪ್ಪು ಮಾಡಿಲ್ಲ ಹಾಗೆ ಅಂತ ಹೇಳಿದ್ರೆ ಅಲ್ಲಿ ಪ್ರೂಫ್ ಇರುತ್ತೆ. ನೀವು ಇಂಥ ಟೈಮ್ಗೆ ಇಂಥ ರಸ್ತೆಯಲ್ಲಿ ಇಂಥ ಸಂದರ್ಭದಲ್ಲಿ 3 ಸೀಟ್ ಹಾಕಿದ್ರಿ ಅಥವಾ ಏನು ಹೆಲ್ಮೆಟ್ ಹಾಕಿರಲಿಲ್ಲ, ನೀವು ನಿಯಮಗಳನ್ನು ಪಾಲಿಸಿಲ್ಲ ಅನ್ನೋದಕ್ಕೆ ಅವ್ರ ಹತ್ರ ಸಾಕಷ್ಟು ಸಾಕ್ಷ್ಯಾಧಾರಗಳಿರುತ್ತೆ. ಹೀಗಾಗಿ ನೀವು ಯಾವುದೇ ಸಬೂಬೂತ್ರಗಳನ್ನು ಹೇಳಿ ಜಾರಿಕೊಳ್ಳೋ ಥರನೂ ಇರಲ್ಲ. ನೀವು ದಂಡ ಕಟ್ಟಲೇಬೇಕಾದ ಅನಿವಾರ್ಯತೆ ಆಗುತ್ತೆ. ದಂಡ ಕಟ್ಟಬಾರ್ದು ಅಂದ್ರೆ ಏನು ಮಾಡಬೇಕು? ಮೊದಲನೇದಾಗಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸ್ಬೇಕು. ಇನ್ನೊಂದು 3 ಜನನ ಕುಳಿಸ್ಕೊಂಡು ಹೋಗೋದನ್ನ ತಪ್ಪಿಸ್ಕೋಬೇಕು. ಯಾಕಂದ್ರೆ ಇವೆಲ್ಲ ನಮ್ಮ ಒಳ್ಳೆಯದಕ್ಕೇನೆ ಕೂಡ ಇದು. ಇನ್ನೂ ಒಂದೇನಪ್ಪ ಅಂತಂದ್ರೆ ಈ ಕಾರ್ನಲ್ಲಿ ಈ 2 ವೀಲರ್ಗೆ ಅಷ್ಟೇನಾ, 4 ವೀಲರ್ಗೆ ಏನು ರೂಲ್ಸ್ ಇಲ್ವಾ? 4 ವೀಲರ್ಗೂ ಇದೆ. ಕಾರ್ನಲ್ಲಿ ಹೋಗ್ತಕ್ಕಂಥವ್ರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಅನ್ನ ಧರಿಸಲೇಬೇಕು. ಅಯ್ಯೋ ನಾವು ಕಾರ್ ಒಳಗಡೆ ಕೂತಿರ್ತೀವಿ, ಗ್ಲಾಸ್ ಎಲ್ಲ ಏರ್ಸಿರ್ತೀವಿ, ಯಾರೇನು ನೋಡ್ತಾರೆ, ಅಷ್ಟು ಬೇಗ ಹೆಂಗೆ ಕ್ಯಾಪ್ಚರ್ ಆಗುತ್ತೆ, ಕಾಣಿಸಲ್ಲ ಬಿಡ್ರಿ ಹೋಗ್ಬಿಡ್ಬೋದು ಅನ್ನೋ ಥರ ಅನ್ಕೊಂಡಿದ್ರೆ ನಿಮಗೂ ಕಟ್ಟಿಟ್ಟ ಬುತ್ತಿ, ದಂಡದ ಒಂದು ದಂಡ ಖಂಡಿತ ಕಟ್ಟಿಟ್ಟ ಬುತ್ತಿ ನಿಮಗೆ. ಯಾಕಂದರೆ ಎಷ್ಟೊಂದು ಫಾಸ್ಟ್ ಇದೆ ಅಂತಂದರೆ ಈಗ ಬಂದಿರತಕ್ಕಂಥ ತಂತ್ರಜ್ಞಾನ, ಈ AI ಅನ್ನೋದನ್ನು ಈಗ AI ಕ್ಯಾಮ್ರಾ ಏನು ಅಳವಡಿಸಿದಾರಲ್ಲ ಅದ್ರ ಮೂಲಕ ಈಗ ನಿಮ್ಗೆ ಎಷ್ಟು ಫಾಸ್ಟ್ ಅಂತಂದರೆ ಈ ಗ್ಲಾಸ್ ಒಳಗಡೆ ಕೂತಿರ್ತಿರಲ್ಲ ನೀವು, ಆ ಗ್ಲಾಸ್ ಒಳಗಡೆ ಕೂತ್ರು ಅಂದರೆ ಕಾರಿನ ಗ್ಲಾಸ್ ಒಳಗಡೆಯಿಂದ ಕ್ಯಾಪ್ಚರ್ ಆಗುತ್ತೆ ನೀವು ಸೀಟ್ ಬೆಲ್ಟ್ ಹಾಕಿದಿರೋ ಹಾಕಿರೋ ಅನ್ನೋದು. ಇದಕ್ಕೂ ಕೂಡ ನಿಮ್ಮನ್ನ ಕಾರ್ ಸೈಡ್ ಹಾಕ್ರಿ ಅಂತೇಳಿ ಯಾರು ಕೇಳಲ್ಲ.
ಇದನ್ನು ಮಾಡ್ತಕ್ಕಂಥದ್ದು ಒಂದೇ AI ಕ್ಯಾಮ್ರಾ ಏನು ಮಾಡುತ್ತೆ, ನಮ್ಮ ಗಾಡಿ ನಂಬರನ್ನು ಕ್ಯಾಪ್ಚರ್ ಮಾಡುತ್ತೆ. ಅದಕ್ಕೆ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಮೇಲೆ ನಿಮ್ಮ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಸೀದಾ ನೋಟಿಸ್ ಬರುತ್ತೆ. ಇದನ್ನೆಲ್ಲ ತಪ್ಪಿಸ್ಕೋಬೇಕಂದ್ರೆ ಒಂದೇ ದಾರಿ, ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದು. ಇನ್ನೂ ಒಂದಿದೆ, ಅಯ್ಯೋ ಎಷ್ಟೋ ಜನ ಎಲ್ಲ ರೂಲ್ಸ್ ನಿಯಮಗಳನ್ನು ಇದು ಗಾಳಿಗೆ ತೊಡ್ಬಿಟ್ಟು ಓಡಾಡ್ತಿರ್ತಾರೆ, ನಾವೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ, ಈ ಥರ ಆಗುತ್ತೆ ಅನ್ಕೊಂಡಿದ್ರೆ ಖಂಡಿತ ಇಲ್ಲ. ನೀವು ಈಗ ಏನಪ್ಪ ಅಂದ್ರೆ ಎಲ್ಲೋ ಒಂದು ಕಡೆ ನಿಂತಿರ್ತೀರಾ ಅಂತ ಅನ್ಕೊಳ್ಳೋಣ. ಅಲ್ಲಿ ನಿಮಗೆ ಇನ್ನೊಂದು ಯಾವುದೋ ವಾಹನದಲ್ಲಿ ವೈಲೆನ್ಸ್ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಅವರು ಕೂಡ ನಿಯಮಗಳನ್ನು ಇದು ಮಾಡ್ತಾ ಇದ್ದರೆ, ನೀವು ಅಲ್ಲಿ ಒಂದು ಇದು ಇದೆ, ಏನೋ ಒಂದು ಆ್ಯಪ್ ಇದೆ, ನಿಮಗೆ ಹೇಳ್ತಾ ಹೋಗ್ತೀನಿ ನಾನು. ಏನಂತಂದರೆ ಗೂಗಲಲ್ಲಿ ಸ್ಮಾರ್ಟ್ಫೋನ್ ಮೂಲಕ ಈ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ GPS ಮ್ಯಾಪ್ ಕ್ಯಾಮ್ರಾ ವಿತ್ GI ಟ್ಯಾಗ್ಡ್ ಎಂಬ ಆ್ಯಪ್ ಇದೆ. ಯಾವುದು? GPS ಮ್ಯಾಪ್ ಕ್ಯಾಮ್ರಾ ವಿತ್ GI ಟ್ಯಾಗ್ಡ್ ಎಂಬ ಆ್ಯಪ್ ಮೂಲಕ ನೀವು GI ಟ್ಯಾಗ್ಡ್ GPS ಫೋಟೋವನ್ನು ITMSನ ವಾಟ್ಸಪ್ ಮೊಬೈಲ್ ನಂಬರು 8277984094. ಇನ್ನೊಂದ್ಸರಿ ಹೇಳ, 8277984094. ಈ ನಂಬರ್ಗೆ ಆ ಫೋಟೋವನ್ನು ನಿಯಮಾವಳಿಗಳ ಪ್ರಕಾರ ಕಳಿಸಿದ್ರೆ ಇದು ಕೂಡ ನಿಮಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಆ ಫೋಟೋ ಹೋಗುತ್ತೆ. ಯಾರು ನಿಯಮಾವಳಿಗಳನ್ನು ವೈಲೆನ್ಸ್ ಮಾಡಿದಂಥವ್ರನ್ನ ಅಲ್ಲೂ ಕೂಡ ಅವರ ನಂಬರು, ಅವ್ರ ಗಾಡಿ ಸಮೇತ ನೀವು ಅವ್ರ ಗಾಡಿ ನಂಬರ್ನ ತೆಗೆದು ಫೋಟೋ ಕಳಿಸಿದ್ರೆ ಇದನ್ನು ಕೂಡ ಅವರು ಸಡನ್ನಾಗಿ ನಾವು ಕಳಿಸ್ಬಿಟ್ಟು ಆ್ಯಕ್ಷನ್ ತೊಗೊಬಿಡ್ತಾರೆ. ಇಲ್ಲ, ಅದಕ್ಕೂ ಕೂಡ ಸೂಕ್ತ ಅಂತ ಕಂಡು ಬರಬೇಕು. ಆ ನಂಬರ್ನ ಅವ್ರು ನೋಡ್ತಾರೆ, ಆ ಟೈಮಿಂಗ್ ಎಲ್ಲ ಇರುತ್ತಲ್ವ, ಫೋಟೋ ಇರುತ್ತೆ, GPS ಫೋಟೋ, ಅದನ್ನೆಲ್ಲ ಸಂಬಂಧಪಟ್ಟಂತಹ ಏನು ಅದಕ್ಕೆ ತಪ್ಪಿಗೆ ಸಂಬಂಧಪಟ್ಟಂಥವು ಏನು ಕಂಡು ಬಂದಾಗ ಏನು ಮಾಡ್ತಾರೆ, ಈ ಚಲನ್ನ ಅವ್ರಿಗೂ ಕೂಡ ದಂಡದ ಮೂಲಕ ದಂಡ ವಿಧಿಸ್ತಾರೆ. ಅದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಜೊತೆಗೆ ಏನಂತಂದರೆ, ನಿಮಗೆ ಈಗಲೇ ಹೇಳಿದ್ರು, ಅದರಲ್ಲೂ ಹೆಲ್ಮೆಟ್ ತಗೊಳ್ತೀರಾ ISI ಮುದ್ರಣ ಇರತಕ್ಕಂಥದ್ದು ತೊಗೊಂಡ್ರೆ ಬೆಟ್ರು ಅಂತ, ಒರಿಜಿನಲ್ ಇರುತ್ತೆ. ಜೊತೆಗೆ ವಾಹನ ಚಾಲನೆ ಮಾಡುವಾಗ ಪ್ರಯಾಣ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸುರಕ್ಷತಾ ಬೆಲ್ಟು ಅದನ್ನು ಧರಿಸಲೇಬೇಕು. ಅದರ ಜೊತೆಗೆ ದ್ವಿಚಕ್ರ ವಾಹನದಲ್ಲಿ 3 ಜನ ಪ್ರಯಾಣಿಸುವಂತಿಲ್ಲ. ಇನ್ನು ವಾಹನ ಚಾಲನೆ ಮಾಡುವಾಗ ಮೊಬೈಲು ಅದು ತುಂಬ ಡೇಂಜರು. ಇಲ್ಲೇ ಬಂದೆ, ಇಲ್ಲೇ ಹೋದೆ, 2 ನಿಮಿಷ ಹಿಂಗೆ ಮಾತಾಡಿ ಇಟ್ಬಿಡೋಣ, ಯಾರು ಗೊತ್ತಾಗಲ್ಲ ಅನ್ಕೊಂಡು ನೀವು ಅಂದ್ಕೊಂಡ್ರೆ ಇಲ್ಲಿ ಯಾರು ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ನೋಟಿಸ್ ಮಾತ್ರ ನಿಮ್ಮನ್ನು ಕೇಳುತ್ತೆ. ಮನೆಗೆ ಬಂದು ನೀನು ಹಿಂಗೆ ತಪ್ಪು ಮಾಡಿದೆಯಪ್ಪ, ನಿನಗೆ ನೋಟಿಸ್ ಬಂದಿದೆ, ನೀನು ದಂಡ ಕಟ್ಟು ಅನ್ನೋದ್ರಲ್ಲಿ ಬರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಎಚ್ಚರಿಕೆಯನ್ನು ವಹಿಸಿ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಗಾಗಿ ಎಲ್ಲ ಕಡೆನೂ ಕೂಡ ಪೊಲೀಸ್ ಇಲಾಖೆ ಒಂದಷ್ಟು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದೇನೋ ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕಿಗೆ ಮಾತ್ರ ಸೀಮಿತ ಅನ್ಕೋಬೇಡಿ. ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಈ ನಿಯಮಾವಳಿಗಳು ಜಾರಿಯಾಗುತ್ತೆ. ದಂಡ ಕಟ್ಟಬೇಕಾದಂಥವರು ಆನ್ಲೈನ್ ಮೂಲಕನೂ ಕಟ್ಬೋದು. ಇಲ್ಲ ಅಂತಂದರೆ ಆಯಾ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೂ ಹೋಗಿ ಕಟ್ಟುವಂಥ ವ್ಯವಸ್ಥೆ ಕೂಡ ಅಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ಬಂದಿದೆ. ಹಾಗಾಗಿ ಹಾವೇರಿ ಜಿಲ್ಲೆಯ ಜನರಿಗೆ ಹೇಳುವಂಥದ್ದು ಒಂದೇ, ಕಟ್ಟುನಿಟ್ಟಿನ ಒಂದು ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ನೀವು ಪಾಲಿಸಿದ್ರೆ ಯಾವುದೇ ದಂಡವನ್ನು ಕಟ್ಟಬೇಕಾದ ಅನಿವಾರ್ಯತೆ ಇರೋದಿಲ್ಲ. ಹಾಗಾಗಿ ಸಂಚಾರ ಸಂಕೇತಗಳನ್ನು ಜೊತೆಗೆ ರಸ್ತೆ ಸುರಕ್ಷತಾ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅನ್ನೋದು, ನಿಯಮಾವಳಿಗಳನ್ನು ಪಾಲಿಸಿ ಎಂಬುವಂಥದ್ದು ಪೊಲೀಸ್ ಇಲಾಖೆಯ ಒಂದು ಮನವಿ ಕೂಡ ಆಗಿದೆ. ಹಾಗಾಗಿ ವಾಹನ ಸವಾರರಿಗೆ ಹೇಳುವಂಥದ್ದು, ಇದರಲ್ಲಿ ಯಾವುದು ಏನೋ ಇನ್ನೊಂದೇನಪ್ಪ ಅಂದರೆ ಪಾರದರ್ಶಕವಾಗಿ ಇದರಲ್ಲಿ ಒಂದು ಅಂಶ ಕಂಡು ಬರುತ್ತೆ. ಯಾಕಂದರೆ ಯಾರೋ ಏನೋ 100 ರೂಪಾಯಿ ಕೊಟ್ಟರು ಹೋಗ್ಬಿಡ್ಬೋದು, ಅಥವಾ ಒಂದು ಇಲ್ಲೇ ಬಂದಿದೆ ಸರ್ ಹಾಗೆ ಹೀಗೆ ಅಂತಂದೇಳಿ 100-200 ಕೊಟ್ಟು ತಪ್ಪಿಸ್ಕೊಬೋಣ ಅಂತಿದ್ರೆ ಇಲ್ಲಿ ಯಾರು ನೀವು ಚೌಕಾಸಿ ಮಾಡೋದಕ್ಕೆ ಮೊದಲೇ ಅವಕಾಶ ಇರಲ್ಲ. ಜೊತೆಗೆ ಇನ್ನೊಂದು ಏನಂತಂದರೆ, ನೀವು ಏನು ತಪ್ಪು ಮಾಡಿದಿರಿ ಅಂತಂದೇಳಿ ಪ್ರೂಫ್ ಸಮೇತ ಇರುತ್ತೆ, ನಿಮಗೆ ನೋಟಿಸ್ ಬರುತ್ತೆ, ಇಂಥ ಟೈಮ್ಗೆ, ಇಂಥ ಸಮಯಕ್ಕೆ, ಇಂಥ ಜಾಗದಲ್ಲಿ ನೀವು ಈ ಥರ ತಪ್ಪು ಮಾಡಿದ್ರಿ, ಹಾಗಾಗಿ ಈ ನಿಯಮಾವಳಿಗಳ ಅನುಸಾರ ನೀವು ದಂಡವನ್ನು ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನೋಟಿಸ್ ಬರುತ್ತೆ. ಆ ನೋಟಿಸ್ಗೆ ತಕ್ಕಂತೆ ನೀವು ದಂಡವನ್ನು ಕಟ್ಟಲೇಬೇಕು. ಇನ್ನೂ ಒಂದು ಏನಂತಂದರೆ, ಆ ದಂಡ ಕಟ್ಟಿರೋದಕ್ಕೆ ರಸೀದಿಯನ್ನು ಕೊಡ್ತಾರೆ. ಆ ರಸೀದಿಯನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಅದನ್ನು ಈಗ ರಸೀದಿ ಕೊಡುವಂಥದ್ದಾಗಿರಲಿ, ಅಥವಾ ನಿಯಮಾವಳಿಗಳ ಬಗ್ಗೆ ಆಗಿರಲಿ, ಅಥವಾ ಈ ಪತ್ರಿಕಾಗೋಷ್ಠಿಯಲ್ಲಿ SP ಯಶೋಧ ಒಂಟಗೋಡಿ ಅವರು ಏನೆಲ್ಲ ಏನು ಷರತ್ತುಗಳಿರುತ್ತೆ ಅವೆಲ್ಲವನ್ನು ಹೇಳಿರುವಂಥದ್ದನ್ನು ಈಗ ಆಲ್ರೆಡಿ ನಾವು ನಮ್ಮ ಶ್ರೀ ಕರ್ನಾಟಕದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಬಹುದು.